ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಯ್ಯ, ಕಾಲೇಜ್ ಶಿಕ್ಷಣ ಇಲಾಖೆ. ಇಂದಿನ ತರಗತಿಯಲ್ಲಿ ನಾವು ವ್ಯಾಪಾರ ಚಕ್ರಗಳು, ಬಿಸ್ನೆಸ್ ಸೈಕಲ್, ಆರ್ಥಿಕ ಆವರ್ತಗಳು ಇದರ ಬಗ್ಗೆ ಮೊದಲ ಭಾಗವಾಗಿ ಅರ್ಥ ಮಾಡಿಕೊಳ್ಳೋಣ. ಇವತ್ತಿನ ನನ್ನ ಈ ವ್ಯಾಪಾರಿ ಚಕ್ರಗಳ ಪ್ರೆಸೆಂಟೇಷನ್ ಪ್ಲಾನ್ ಈ ರೀತಿಯಾಗಿ ಮಾಡಿಕೊಂಡಿದ್ದೇನೆ. ವ್ಯಾಪಾರಿ ಚಕ್ರಗಳ ಪರಿಚಯ ಅಂದರೆ ಅದರ ಇಂಟ್ರೊಡಕ್ಷನ್, ವ್ಯಾಪಾರಿ ಚಕ್ರಗಳ ಅರ್ಥ, ವ್ಯಾಪಾರಿ ಚಕ್ರಗಳ ಚಿತ್ರಾತ್ಮಕ ನಿರೂಪಣೆ, ವ್ಯಾಪಾರಿ ಚಕ್ರಗಳ ವೈಶಿಷ್ಟ್ಯಗಳು ಅಥವಾ ಲಕ್ಷಣಗಳು, ವ್ಯಾಪಾರಿ ಚಕ್ರಗಳು ಉಂಟಾಗಲು ಕಾರಣಗಳು ಯಾವುವು, ವ್ಯಾಪಾರಿ ಚಕ್ರಗಳಿಂದ ಯಾವ ರೀತಿಯಾದ ಪರಿಣಾಮಗಳು ಉಂಟಾಗುತ್ತವೆ ಮತ್ತು ಇಷ್ಟೆಲ್ಲ ಅಂಶಗಳನ್ನು ಅಧ್ಯಯನ ಮಾಡಿದ ನಂತರ ನಾವು ಯಾವೊಂದು ತೀರ್ಮಾನಕ್ಕೆ ಬರಬಹುದು ಎಂಬ ಒಂದು ಪ್ರೆಸೆಂಟೇಷನ್ ಪ್ಲಾನನ್ನು, ಪ್ರಸ್ತುತಿ ಯೋಜನೆಯನ್ನು ನನ್ನ ಒಂದು ಪ್ರೆಸೆಂಟೇಷನಲ್ಲಿ ನಾನು ಮಾಡಿಕೊಂಡಿದ್ದೇನೆ. ನಾವು ಇಂಟ್ರೊಡಕ್ಷನನ್ನು ಅರ್ಥ ಮಾಡಿಕೊಳ್ಳುವುದಾದರೆ, ವ್ಯಾಪಾರ ಚಕ್ರಗಳನ್ನು ಆರ್ಥಿಕ ಚಕ್ರಗಳು ಅಥವಾ ಆರ್ಥಿಕ ಆವರ್ತಗಳು ಎಂಬುದಾಗಿ ಕರೆಯಲಾಗುತ್ತದೆ. ಇದು ಅಂದರೆ ಈ ವ್ಯಾಪಾರ ಚಕ್ರಗಳು ಆರ್ಥಿಕತೆಯಲ್ಲಿ ಉಂಟಾಗುವ ಒಂದು ಸಹಜ ಏರಿಳಿತಗಳಾಗಿರುತ್ತವೆ. ತನ್ನ ದೀರ್ಘಕಾಲೀನ ಬೆಳವಣಿಗೆಗಳ ಪ್ರವೃತ್ತಿಯ ಸುತ್ತ ಒಟ್ಟು ದೇಶೀಯ ಉತ್ಪನ್ನದ ಅಂದರೆ GDP ಕೆಳಮುಖ ಮತ್ತು ಮೇಲ್ಮುಖ, ಡೌನ್ವರ್ಡ್ಸ್ ಇನ್ಕ್ರೀಸ್, ಅಪ್ವರ್ಡ್ಸ್ ಇನ್ಕ್ರೀಸ್, ಈ ಒಂದು ಚಲನೆಗಳನ್ನು ವ್ಯಾಪಾರಿ ಚಕ್ರಗಳಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ವ್ಯಾಪಾರದ ಚಕ್ರಗಳು, ಆರ್ಥಿಕ ಆವರ್ತಗಳು ವಿವಿಧ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳು ಒಂದೇ ಪ್ರಮಾಣದಲ್ಲಿ ಏರಿಳಿತಗಳು ಉಂಟಾಗುವುದಿಲ್ಲ. ಈ ಏರಿಳಿತಗಳಲ್ಲಿ ವ್ಯತ್ಯಾಸಗಳು, ಒಮ್ಮೊಮ್ಮೆ ಇಳಿತಗಳು ತುಂಬ ವೇಗವಾಗಿರುತ್ತದೆ. ಏರುಗತಿಯ ಬೆಳವಣಿಗೆ ಸಹಜವಾಗಿ ಒಮ್ಮೊಮ್ಮೆ ತುಂಬ ಕಡಿಮೆಯಾಗುತ್ತದೆ. ಆದಾಗ್ಯೂ ಯಾವ ರೀತಿಯಾಗಿ ಇರುತ್ತವೆ ಎಂಬುದನ್ನು ನಿರೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಇದು ಒಟ್ಟಾರೆ ಬಂಡವಾಳ ಮಾರುಕಟ್ಟೆ, ಹಣದ ಮಾರುಕಟ್ಟೆ ಹಾಗೂ ಇತರ ಎಲ್ಲ ದೇಶಗಳ ಅಂತರ ಸಂಬಂಧ ಹಾಗೂ ಆಂತರಿಕ ಸಂಬಂಧಗಳ ಒಟ್ಟಾರೆ ಬೆಳವಣಿಗೆಗಳನ್ನು ಅವಲಂಬಿಸಿರುತ್ತವೆ. ಈ ಏರಿಳಿತಗಳು ಸಾಮಾನ್ಯವಾಗಿ ತುಲನಾತ್ಮಕವಾಗಿ ತ್ವರಿತ ಆರ್ಥಿಕ ಬೆಳವಣಿಗೆಯ ಅವಧಿಗಳು, ಸಾಪೇಕ್ಷ ನಿಶ್ಚಲತೆ, ಕುಸಿತದ ಅವಧಿಗಳ ನಡುವೆ ಬದಲಾವಣೆಗಳನ್ನು ಯಾವ ರೀತಿಯಾಗಿ ಇರುತ್ತದೆ ಎಂಬುದನ್ನು ವ್ಯಾಪಾರಿ ಚಕ್ರಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಈ ವ್ಯಾಪಾರಿ ಚಕ್ರಗಳು ಒಂದು ಹಂತದಿಂದ ಮತ್ತೊಂದು ಹಂತದವರೆಗೆ ಯಾವ ರೀತಿಯಾಗಿ ಇರುತ್ತದೆ ಎಂಬುದನ್ನು ನಾವು ತುಲನಾತ್ಮಕವಾಗಿ ಅಧ್ಯಯನ ಮಾಡಲು ತುಂಬ ಕಷ್ಟ ಸಾಧ್ಯವಾಗಬಹುದು. ಯಾಕೆಂದರೆ ಇದು ಇಷ್ಟೇ ರೀತಿಯಾಗಿರುತ್ತದೆ, ಹೀಗೇ ಇರುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಕಠಿಣವಾಗಿರುತ್ತದೆ. ನಿಜವಾದ ಒಟ್ಟು ದೇಶೀಯ ಉತ್ಪನ್ನದ ಬೆಳವಣಿಗೆ ದರವನ್ನು ಪರಿಗಣಿಸಿ ವ್ಯಾಪಾರಿ ಚಕ್ರಗಳ ಏರಿಳಿತಗಳನ್ನು ಸಾಮಾನ್ಯವಾಗಿ ಅಳೆಯಬಹುದಾಗಿದೆ. ಅಂದರೆ ದೇಶೀಯ ಉತ್ಪನ್ನ ಎಷ್ಟು ಪ್ರಮಾಣದಲ್ಲಿ ಅಧಿಕವಾಗಿತ್ತು, ಯಾವ ಅವಧಿಯಲ್ಲಿ, ಅಂದರೆ ರಿಸೆಷನ್ ಅವಧಿಯಲ್ಲಿ ಎಷ್ಟು ಪ್ರಮಾಣದಲ್ಲಿತ್ತು, ಹಿಂಜರಿತದ ಅವಧಿಯಲ್ಲಿ, ಚೇತರಿಕೆ ಅವಧಿಯಲ್ಲಿ ಎಷ್ಟು ಪ್ರಮಾಣದಲ್ಲಿತ್ತು, ಆರ್ಥಿಕ ವಿಸ್ತರಣೆಯ ದರದಲ್ಲಿ ಎಷ್ಟು ಪ್ರಮಾಣದ GDP ಅಧಿಕವಾಗಿತ್ತು ಎಂಬುದನ್ನು, ಅಂದರೆ ಈ ವ್ಯಾಪಾರಿ ಚಕ್ರಗಳ ಬೆಳವಣಿಗೆಯ ರೀತಿಯನ್ನು ನಾವು GDP ಮಾಪನದ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಎಂಬುದನ್ನು ನಾವು ಇಲ್ಲಿ ತಿಳಿಯಬಹುದು. ಸಾಮಾನ್ಯ ಅಥವಾ ಜನಪ್ರಿಯತೆ ಬಳಕೆಯಾದಂತಹ ಬೂಮ್ ಮತ್ತು ಬಸ್ಟ್ ಚಕ್ರ ವಿಸ್ತರಣೆ ಎಂಬುದಾಗಿಯೂ ಕೂಡ ವ್ಯಾಪಾರಿ ಚಕ್ರಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಅಂದರೆ ಒಮ್ಮೊಮ್ಮೆ ಈ ಚಕ್ರಗಳು ಬೂಮ್ ಅಂದರೆ ವಿಸ್ತರಣೆಯಾಗುತ್ತವೆ, ಒಮ್ಮೊಮ್ಮೆ ಏನಾಗ್ತದೆ, ಅದೇ ಚಕ್ರಗಳು ಪಂಚರ್ ಆಗ್ತವೆ.
ವಿಚ್ ಮೀನ್ಸ್ ಟು ಸೇ ದ್ಯಾಟ್ ಅದರಿಂದ ಗಾಳಿಯು ಹೊರಗಡೆ ಹೋಗ್ತದೆ. ಈ ರೀತಿಯಾದಂಥ ವಿಸ್ತರಣೆ ತ್ವರಿತ ಸಂಕೋಚನವು ತೀವ್ರವಾದ ಏರಿಳಿತಗಳನ್ನು ಸೂಚಿಸುವ ವಿಧಾನಗಳಾಗಿರುತ್ತದೆ. ಇವುಗಳ ಒಂದು ಉದಾಹರಣೆಯನ್ನು ನಾವು ಅರ್ಥ ಮಾಡಿಕೊಂಡಾಗ 1929ರಲ್ಲಿ ಏನು ಆರ್ಥಿಕ ಮುಗ್ಗಟ್ಟು ಉಂಟಾಗಿತ್ತು, ಸಾಮಾನ್ಯವಾಗಿ ಈ ವಿಶ್ವ ಆರ್ಥಿಕ ಮುಗ್ಗಟ್ಟು ಎಲ್ಲ ದೇಶಗಳಲ್ಲಿಯೂ ಕೂಡ ಸಂಭವಿಸಿತ್ತು. ಸಾಮಾನ್ಯವಾಗಿ ಒಂದೇ ರೀತಿಯಾದಂತಹ ಆರ್ಥಿಕ ಮುಗ್ಗಟ್ಟು ಆಗಿತ್ತು. ಆದರೆ 2008ರಲ್ಲಿ ಉಂಟಾದಂತಹ ಆರ್ಥಿಕ ಹಿಂಜರಿತ 1929ರಲ್ಲಿ ಉಂಟಾದ ಆರ್ಥಿಕ ಹಿಂಜರಿತದ ರೀತಿಯಾಗಿರುವುದಿಲ್ಲ. ಅದರ ಸ್ವರೂಪವೇ ಬೇರೆಯಾಗಿತ್ತು, ಇದರ ಸ್ವರೂಪವೇ ಬೇರೆಯಾಗಿತ್ತು. ಆದ ಕಾರಣ ಆರ್ಥಿಕ ಆವರ್ತಗಳ ಸ್ವರೂಪ ಒಂದು ಹಂತಕ್ಕೂ ಮತ್ತೊಂದು ಹಂತಕ್ಕೂ, ಒಂದು ಉದಾಹರಣೆಗೂ ಮತ್ತೊಂದು ಉದಾಹರಣೆಗೂ ಒಂದೇ ರೀತಿ ಇರುತ್ತದೆ ಎಂಬುದನ್ನು ಹೇಳಲು ಅಸಾಧ್ಯವಾಗಿರುತ್ತದೆ. ಒಟ್ಟಾರೆ ಹೇಳುವುದಾದರೆ ಒಂದು ದೇಶದ ಏನು ಮುಗ್ಗಟ್ಟು, ರೆಸಿಷನ್ ಅಥವಾ ಚೇತರಿಕೆ ಈ ಹಂತಗಳು ಮತ್ತೊಂದು ದೇಶದ ಮುಗ್ಗಟ್ಟು, ಚೇತರಿಕೆ ಅಥವಾ ವಿಸ್ತರಣೆ ಈ ಹಂತಗಳಿಗೂ ಅಲ್ಲಿನ ಕಾರಣಗಳೇ ಬೇರೆ ಆಗಿರಬಹುದು, ಇಲ್ಲಿಯ ಕಾರಣಗಳೇ ಬೇರೆ ಆಗಿರಬಹುದು. ವಿವಿಧ ಕಾರಣಗಳಿಂದ ಇವು ಸಂಭವಿಸುತ್ತದೆ. ಒಟ್ಟಾರೆಯಾಗಿ ನಾವು ಈ ಇಂಟ್ರೊಡಕ್ಷನ್ನ ಭಾಗದಲ್ಲಿ ವ್ಯಾಪಾರಿ ಚಕ್ರಗಳು ಆರ್ಥಿಕ ಏರಿಳಿತಗಳಿಂದ ಉಂಟಾಗುವ ಒಂದು ರೀತಿಯ ಆವರ್ತಗಳು, ಒಂದು ರೀತಿಯ ಬದಲಾವಣೆಗಳು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಆರ್ಥಿಕತೆಯಲ್ಲಿ ಉಂಟಾಗುವ ಆರ್ಥಿಕ ಚಟುವಟಿಕೆಗಳ ಏರಿಳಿತಗಳೇ ವ್ಯಾಪಾರಿ ಚಕ್ರಗಳಾಗಿರುತ್ತವೆ. ಮುಂದುವರೆದು ವ್ಯಾಪಾರ ಚಕ್ರದ ಅರ್ಥ. ವ್ಯಾಪಾರ ಚಕ್ರವು ಅಥವಾ ವ್ಯಾಪಾರಿ ಚಕ್ರವು ಆರ್ಥಿಕ ಚಟುವಟಿಕೆಗಳಿನ ಏರಿಳಿತಗಳು, ಅಂದರೆ ಉತ್ಪಾದನೆ, ವಿತರಣೆ, ಅನುಭೋಗ, ಉದ್ಯೋಗ ಇವುಗಳಲ್ಲಿ ತೀವ್ರವಾದ ಏರಿಳಿತಗಳು ಕಂಡುಬರುವಂಥದ್ದು. ಈ ತೀವ್ರವಾದ ಏರಿಳಿತಗಳ ನಡುವೆಯೂ ನಾವು ಆರ್ಥಿಕ ಅಭಿವೃದ್ಧಿಯನ್ನು GDP ವೃದ್ಧಿ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಇದು ವ್ಯವಹಾರ ಚಕ್ರ ಅಥವಾ ವ್ಯಾಪಾರ ಚಕ್ರ ಆರ್ಥಿಕತೆ ಏರಿಳಿತಗಳನ್ನು ದೀರ್ಘಾವಧಿ ಬೆಳವಣಿಗೆಯ ಪ್ರವೃತ್ತಿಯಲ್ಲಿ ಮತ್ತು ಸಾಮಾನ್ಯವಾದ ಅವಧಿಗಳ ನಡುವೆ ಸಂಭವಿಸುತ್ತದೆ ಎಂಬುದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಆರ್ಥಿಕತೆಯಲ್ಲಿ ಈ ಆರ್ಥಿಕ ಆವರ್ತಗಳು ಸಂಭವಿಸಿದಾಗ ಆರ್ಥಿಕ ಚಟುವಟಿಕೆಗಳು ಸಾಮಾನ್ಯವಾಗಿ ಒಂದರ ನಡುವೆ ಮತ್ತೊಂದು ಅತ್ಯಂತ ವ್ಯವಸ್ಥಿತವಾದಂತಹ ಸಂಬಂಧವನ್ನು ಹೊಂದಿ ಆ ಪ್ರಕಾರವಾಗಿ ಎಲ್ಲ ಚಟುವಟಿಕೆಗಳು ಪ್ರೇರೇಪಣೆಯಿಂದ ಇರಲು ಸಾಧ್ಯವಾಗುತ್ತದೆ. ಮುಂದುವರೆದು ಈ ಆರ್ಥಿಕ ಆವರ್ತಗಳ ವಿಧಗಳನ್ನು ನಾವು ಈ ರೇಖಾಚಿತ್ರದ ಮೂಲಕ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ನಾವು ಈ ಒಂದು ಏನು ವರ್ಟಿಕಲ್ ರೇಖೆಯ ಮೇಲೆ ಏನಿದು GDP, ನೈಜ GDPಯನ್ನು ಇಲ್ಲಿ ಅಳೆಯಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಹಾರಿಜಾಂಟಲ್ ಆಕ್ಸಿಸ್ನಲ್ಲಿ ನಾವು ಕಾಲವನ್ನು ಅಳೆಯಲಾಗಿದೆ. ಮತ್ತು ಈ ಒಂದು ಪೂರ್ಣೋದ್ಯೋಗದ ರೇಖೆ, ಇಲ್ಲಿ ಪೂರ್ಣೋದ್ಯೋಗದ ರೇಖೆಯನ್ನು ನಾವು ಮಾರ್ಕ್ ಮಾಡಿದ್ದೇವೆ 45 ಡಿಗ್ರಿ ಲೈನ್ನಲ್ಲಿ. ಆರ್ಥಿಕ ಚಟುವಟಿಕೆಗಳು ಇಲ್ಲಿ ಒಮ್ಮೆ ಹೆಚ್ಚಿನಿಂದ ಕಡಿಮೆಯಾಗುತ್ತವೆ, ಈ ರೀತಿಯಾಗಿ ಮತ್ತೆ ಎಕ್ಸ್ಪ್ಯಾನ್ಷನ್ ಆಗ್ತದೆ, ಮತ್ತೆ ಪೀಕ್ ಲೆವೆಲ್ ತಲುಪ್ತದೆ, ಮತ್ತೆ ಹಿಂಜರಿತ ಕಾಣ್ತೇವೆ, ರೆಸಿಷನ್, ಮತ್ತು ಇದರ ಮೂಲಕ ಎಕ್ಸ್ಪ್ಯಾನ್ಷನ್ ಆಗ್ತದೆ ಎಕನಾಮಿಕ್ ಚಟುವಟಿಕೆಗಳು, ಮತ್ತೆ ಪೀಕ್ ಆಗ್ತದೆ. ಈ ರೀತಿಯಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಸಮುದ್ರದ ಅಲೆಗಳು ಯಾವ ರೀತಿಯಾಗಿ ಏರಿಳಿತಗಳನ್ನು ಕಾಣುತ್ತವೆಯೋ ಅದೇ ರೀತಿಯಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿಯೂ ಕೂಡ ಏರಿಳಿತ ಕಾಣುವ ವಿಧಾನಗಳೇ ಆರ್ಥಿಕ ಆವರ್ತಗಳಾಗಿದ್ದಾವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಂದು ಹಂತದ ಪೀಕಿಗೂ ಮತ್ತೊಂದು ಹಂತದ ಪೀಕ್ ಇದಕ್ಕೂ ಕೂಡ ನಾವು ಬೆಳವಣಿಗೆಯನ್ನು ಕಾಣಬಹುದಾಗಿದೆ. ಬೆಳವಣಿಗೆ ಇದು ಆರ್ಥಿಕ ಆವರ್ತಗಳು ಅಭಿವೃದ್ಧಿಯನ್ನು ಒಂದು ಹಂತಕ್ಕೂ ಮತ್ತೊಂದು ಹಂತಕ್ಕೂ ಇಷ್ಟೇ ಕಾಲವಿಲ್ಲವೆಂದರೂ ಸಹ ಓವರ್ ದ ಪೀರಿಯಡ್ ಆಫ್ ಟೈಮ್
ಕಾಲಾನಂತರದಲ್ಲಿ ಇದನ್ನು ಆ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ಮುಂದುವರೆದು ವ್ಯಾಪಾರಿ ಚಕ್ರಗಳ ವೈಶಿಷ್ಟ್ಯಗಳು. ಈ ವ್ಯಾಪಾರ ಚಕ್ರಗಳ ವೈಶಿಷ್ಟ್ಯ ಯಾವ ರೀತಿ ಇರುತ್ತದೆ? ಇದು ಸಮುದ್ರದ ಅಲೆಗಳಂತೆ ಇರುತ್ತದೆ ಮತ್ತು ಒಂದೇ ಥರದ ಏರಿಳಿತಗಳಲ್ಲ. ಆರ್ಥಿಕ ಚಟುವಟಿಕೆಗಳು ಸಾಮಾನ್ಯವಾಗಿ ಸಮುದ್ರದ ಅಲೆಗಳ ಥರ ಇರ್ತದೆ, ಒಂದೇ ಥರ ಇರೋದಿಲ್ಲ ಅಂತ ನಾವಿಲ್ಲಿ ಹೇಳ್ತೇವೆ. ಇಲ್ಲಿ ಬಂಡವಾಳ ಮಾರುಕಟ್ಟೆ, ಹಣಕಾಸಿನ ಮಾರುಕಟ್ಟೆ ಇವುಗಳ ನಡುವಣ ಸಾಮಾನ್ಯವಾಗಿ ಅಂತರ ಸಂಬಂಧವಿರುತ್ತದೆ, ಆಂತರಿಕ ಸಂಬಂಧವಿರುತ್ತದೆ. ಆದರೆ ಯಾವ ರೀತಿಯ ಒಂದು ಬಡ್ಡಿಯ ದರ ಕಡಿಮೆ ಮಾಡಿದರೆ ಎಷ್ಟು ಪ್ರಮಾಣದ ಕೈಗಾರಿಕೆಗಳಿಗೆ ಇದರಿಂದ ಅನುಕೂಲವಾಗುತ್ತದೆ, ಅದರಿಂದ ಕೈಗಾರಿಕೆಗಳು ಎಷ್ಟು ಕಡಿಮೆ ವೆಚ್ಚದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಬಹುದು, ಆ ಉತ್ಪಾದನೆ ಮಾಡಿದಂಥ ವಸ್ತುಗಳು ಎಷ್ಟು ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ತಲುಪುತ್ತವೆ, ಅದರಿಂದ ತಲುಪಿದ ನಂತರ ಎಷ್ಟು ಪ್ರಮಾಣದ ಲಾಭವನ್ನು ಕೈಗಾರಿಕೆಗಳು ನಿರ್ವಹಿಸ್ಬೋದು ಅಥವಾ ಮಾಡ್ಬೋದು, ಅದರಿಂದ ಲಾಭಾಂಶವನ್ನು ಯಾವ ರೀತಿಯಾಗಿ ಕೈಗಾರಿಕೆಗಳು ಘೋಷಣೆ ಮಾಡ್ಬೋದು, ಅದರಿಂದ ಮತ್ತೆ ಯಾವ ರೀತಿಯಾದ ಔದ್ಯಮಿಕ ವಿಸ್ತರಣೆ ಮಾಡಬಹುದು ಎಂಬುದು ನಿರೀಕ್ಷಿಸಲು ಅಸಾಧ್ಯವಾದಂತಹ ಒಂದು ವ್ಯವಸ್ಥಿತವಾದಂತಹ ಚೈನ್ ಅಥವಾ ಸರಪಣಿಯ ರೀತಿಯಲ್ಲಿ ಆರ್ಥಿಕ ಚಟುವಟಿಕೆಗಳು ಒಂದಕ್ಕೊಂದು ಸಂಬಂಧ ಹೊಂದಿರುತ್ತವೆ. ಇದು ವ್ಯಾಪಾರಿ ಚಕ್ರಗಳ ಒಂದು ಪ್ರಮುಖ ವೈಶಿಷ್ಟ್ಯವಾಗಿರುತ್ತದೆ. ಅಂದರೆ ಸಮುದ್ರದ ಅಲೆಗಳಂತೆ ಇರ್ತದೆ, ಆದರೆ ಒಂದೇ ಥರ ಇರೋದಿಲ್ಲ. ಈ ಅಲೆಗಳು ಒಮ್ಮೆ ಕಡಿಮೆ ಬರ್ಬೋದು, ಮತ್ತೊಮ್ಮೆ ದೈತ್ಯಾಕಾರದ ಅಲೆಗಳು ಬರ್ಬೋದು. ಅದೇ ರೀತಿಯಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿಯೂ ಸಹ ಸಮುದ್ರದ ಅಲೆಗಳಂತೆ ಒಮ್ಮೊಮ್ಮೆ ಆರ್ಥಿಕ ಚಟುವಟಿಕೆಗಳಲ್ಲಿ ಆರ್ಥಿಕತೆಯಲ್ಲಿ ಹೆಚ್ಚು ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬಹುದು, ಮತ್ತೊಮ್ಮೆ ಕಡಿಮೆ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬಹುದು. ಸೊ ಇವಾಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೋವಿಡ್-19 ಈ ಒಂದು ಸಂದರ್ಭದಲ್ಲಿ ಎಲ್ಲ ಆರ್ಥಿಕತೆಗಳು ಕೂಡ ಹಿಂಜರಿತದಲ್ಲಿದ್ದಾವೆ. ಇವಾಗ ಎಕ್ಸೆಪ್ಟ್ ಇಂಡಿಯಾ, ಚೈನಾ ಮತ್ತು ಇಂಡೋನೇಷ್ಯಾ ಈ ದೇಶಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಆರ್ಥಿಕತೆಗಳು ಸಾಮಾನ್ಯವಾಗಿ ರೆಸಿಷನ್ ಸ್ಟೇಜ್, ಹಿಂಜರಿತ ಹಂತಕ್ಕೆ ತಲುಪಿದ್ದಾವೆ. ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಇಲ್ಲಿ ಯಾವ ರೀತಿ ಇರ್ತವೆ? ಕಡಿಮೆ ಪ್ರಮಾಣದ ಸಮುದ್ರದ ಅಲೆಗಳಂತೆ ಇರ್ತವೆ. ಅದೇ ರೀತಿಯಾಗಿ ಎಲ್ಲ ದೇಶಗಳು ಕೂಡ ಹೆಚ್ಚು ಪ್ರಮಾಣದ ಹೂಡಿಕೆಗಳನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ನಾವು ದೊಡ್ಡ ಅಲೆಗಳ ರೀತಿಯಲ್ಲಿ ಆರ್ಥಿಕ ಚಟುವಟಿಕೆಗಳು ಅಭಿವೃದ್ಧಿ ಆಗೋದನ್ನ ಕಾಣ್ಬೋದು. ಈ ರೀತಿಯಾದ ಒಂದು ವೈಶಿಷ್ಟ್ಯತೆಯನ್ನು ವ್ಯಾಪಾರ ಚಕ್ರಗಳು ಹೊಂದಿರ್ತವೆ. ಮತ್ತು ಎರಡನೇ ಪಾಯಿಂಟು, ಇದು ಸ್ವಭಾವದಲ್ಲಿ ಕುಗ್ಗುವಿಕೆ, ಸ್ವಭಾವದಲ್ಲಿ ಹಿಗ್ಗುವಿಕೆ ಎರಡನ್ನೂ ಸಹ ಒಳಗೊಂಡಿರುತ್ತದೆ. ಅಂದರೆ ವ್ಯಾಪಾರ ಚಕ್ರಗಳು ಅಂದರೆ ಹಿಗ್ಗು ಪ್ರಸರಣವೂ ಇರ್ತದೆ, ಅದೇ ರೀತಿಯಾಗಿ ಕುಗ್ಗು ಪ್ರಸರಣಗಳು ಇರ್ತವೆ. ಆರ್ಥಿಕ ಚಟುವಟಿಕೆಗಳು ಎಂದರೆ ಯಾವಾಗಲೂ ಕೂಡ ಅಭಿವೃದ್ಧಿ ಆಗಲೇಬೇಕು ಅಂತ ಇಲ್ಲ. ಇಟ್ ಮೇ ಕಮ್ ಆಲ್ಸೋ ಈವನ್ ನೆಗೆಟಿವ್ ಟೆರಿಟರಿ ಆಲ್ಸೋ. ಅದು ಋಣಾತ್ಮಕ ಆ ಒಂದು ಸ್ಟೇಜೂ ಕೂಡ ತಲುಪಬಹುದು. ಇಲ್ಲಿ ಹಿಗ್ಗು ಸ್ವಭಾವವನ್ನು ಕೂಡ ಹೊಂದಿರ್ತವೆ, ಕುಗ್ಗು ಸ್ವಭಾವವನ್ನು ಕೂಡ ಇವು ಹೊಂದಿರುತ್ತವೆ. ಇವು ನಿಯತಕಾಲಿಕವಾಗಿ ಸಂಭವಿಸುತ್ತವೆ. ಅಂದರೆ ಇದು ಸಾಮಾನ್ಯವಾಗಿ ಆರ್ಥಿಕತೆಗಳಲ್ಲಿ ಸಹಜವಾಗಿ ನಡೆಯುವಂತಹ ಪ್ರಕ್ರಿಯೆಗಳಾಗಿರುತ್ತದೆ. ಆರ್ಥಿಕತೆಯಲ್ಲಿ ಉತ್ಪಾದನೆ, ಉದ್ಯೋಗ, ಅನುಭೋಗ ಇವುಗಳೆಲ್ಲ ಸಾಮಾನ್ಯವಾಗಿ ನಡೆಯತಕ್ಕಂಥ ಪ್ರಕ್ರಿಯೆ ಆಗಿರ್ತವೆ. ಉದ್ಯೋಗದಲ್ಲಿ ಏರಿಳಿತಗಳಾಗ್ಬೋದು, ಸಾಮಾನ್ಯವಾಗಿ ನಡೀತಾ ಇರ್ತದೆ. ಅನುಭೋಗದಲ್ಲಿ ಏರಿಳಿತಗಳಾಗ್ಬೋದು, ಅವರ ಆದಾಯಕ್ಕೆ ಅನುಗುಣವಾಗಿ ಅದು ನಡೀತಾ ಹೋಗ್ತದೆ. ಅದೇ ರೀತಿಯಾಗಿ ಉತ್ಪಾದನೆಯಲ್ಲಿಯೂ ಸಹ ಆ ಹೂಡಿಕೆ ಆಧಾರದ ಮೇಲೆ, ಬಂಡವಾಳದ ವೆಚ್ಚದ ಆಧಾರದ ಮೇಲೆ ಈ ರೀತಿಯಾಗಿ ಆರ್ಥಿಕ ಚಟುವಟಿಕೆಗಳು ನಡೀತಾ ಹೋಗ್ತವೆ. ವಿಭಿನ್ನ ವ್ಯಾಪಾರ ಚಕ್ರವನ್ನು ಹೋಲುತ್ತದೆ, ಆದರೆ ಅವುಗಳ ಸ್ವರೂಪದಲ್ಲಿ ಒಂದೇ ಆಗಿರುವುದಿಲ್ಲ ಎಂಬುದು ಗಮನಿಸಬೇಕು. ಅಂದರೆ ವ್ಯಾಪಾರ ಚಕ್ರಗಳು ಏನಾಗಿರ್ತದೆ, ಒಂದು ವ್ಯಾಪಾರಿ ಚಕ್ರಗಳಿಗೂ ಮತ್ತೊಂದು ವ್ಯಾಪಾರಿ ಚಕ್ರಗಳು ನಾವು ಹೋಲಿಕೆ ಮಾಡ್ಬೋದು. ಅಂದರೆ ಉದಾಹರಣೆಗೆ 1929ರಲ್ಲಿ ಉಂಟಾದಂತಹ ಮುಗ್ಗಟ್ಟು ಮತ್ತು 2008ರಲ್ಲಿ ಉಂಟಾದಂತಹ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್, ಇವು ಎರಡರಲ್ಲಿಯೂ ಕೂಡ ನಾವು ವಿಶ್ವ ಆರ್ಥಿಕ ಮಹಾಮುಗ್ಗಟ್ಟು ಮತ್ತು ಆರ್ಥಿಕ ಹಿಂಜರಿಕೆ 2008 ಇವೆರಡರಲ್ಲೂ ಕೂಡ ವ್ಯಾಪಾರಿ ಚಕ್ರಗಳನ್ನು ನಾವು ಹೋಲಿಕೆ ಮಾಡ್ಬೋದು. ಆದರೆ ಅವುಗಳ ಸ್ವರೂಪದ ಒಂದೇ ಆಗಿರೋದಿಲ್ಲ. ಅಂದರೆ ಅಂದಿನ ಆರ್ಥಿಕ ಚಟುವಟಿಕೆಗಳು ಆ ರೀತಿಯಾಗಲು ಪ್ರಮುಖವಾಗಿ ಹೂಡಿಕೆ ಕಾರಣವಾಗಬಹುದಿರಬಹುದು ಅಥವಾ ಸರ್ಕಾರದ ವೆಚ್ಚಗಳು ಕಡಿಮೆ ಆಗಿರಬಹುದು. ಆದರೆ ಇಂದು 2008ರಲ್ಲಿ ಉಂಟಾದಂತಹ ಆರ್ಥಿಕ ಹಿಂಜರಿತ
ಅದು ಸಾಮಾನ್ಯವಾಗಿ ಇದು ಏನು ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದ್ದು. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತಂದರೆ ಲೈಕ್ ಇದು ಪ್ರೈಮ್ ಲೆಂಡಿಂಗ್, ಸಬ್ ಪ್ರೈಮ್ ಲೆಂಡಿಂಗ್, ಕ್ರೈಸಿಸ್ನ ಆಧಾರದಲ್ಲಿ ಆದಂತಹ ಒಂದು ಪ್ರಮುಖ ಹಿಂಜರಿತವಾಗಿರ್ತದೆ. ಅಂದರೆ ಈ NBFCಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸು ಏನು ಹೌಸಿಂಗ್ ಇಂಡಸ್ಟ್ರಿಗಳ ಮೇಲೆ ನೀಡಲಾದಂತಹ ಹೌಸಿಂಗ್ ಲೋನ್ ಅದು ಹಿಂತಿರುಗಿ ಬರದ ಪರಿಣಾಮವಾಗಿ ಅವುಗಳು ಹೆಚ್ಚು ಪ್ರಮಾಣದಲ್ಲಿ ಸಂಕಷ್ಟಕ್ಕೆ ಸಿಲುಕ್ತವೆ. ಆ ಸಂಕಷ್ಟಕ್ಕೆ ಸಿಲುಕಿದಂತಹ ಪರಿಣಾಮವಾಗಿ ಅವುಗಳಲ್ಲಿ ಹೊಂದಾಣಿಕೆಯಾಗಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳ ಮೇಲೆ ಹೊಡೆತ ಬೀಳ್ತದೆ. ಪರಿಣಾಮವಾಗಿ ಇಡೀ ವ್ಯವಸ್ಥೆನೇ ಒಂದು ಕೊಲಾಪ್ಸ್ ಆಗ್ತದೆ. ಬಟ್ 2008ರಲ್ಲಿ ನಮ್ಮ ದೇಶದ ಬಂಡವಾಳ ಮಾರುಕಟ್ಟೆ ಮೇಲೆ ಸ್ವಲ್ಪ ಪರಿಣಾಮ ಬೀರಿರಬಹುದು, ಆದರೆ ನಮ್ಮ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿ ಅಂತ GDPಯ ಮೇಲೆ ಅಂತಹ ಗಮನಾರ್ಹ ಸ್ವರೂಪದ ಬದಲಾವಣೆ ಏನು ಆಗಲಿಲ್ಲ. ಆದ ಕಾರಣ ವ್ಯಾಪಾರಿ ಚಕ್ರಗಳು ಒಂದಕ್ಕೊಂದು ಹೋಲಿಸ್ಬೋದು, ಆದರೆ ಅದರ ಸ್ವರೂಪ ಒಂದೇ ಆಗಿರಬೇಕು, ಒಂದೇ ಆಗಿರೋದಿಲ್ಲ ಎಂಬುದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತದೆ. ವಿಭಿನ್ನ ವ್ಯಾಪಾರಿ ಚಕ್ರಗಳ ಪರಿಣಾಮಗಳು ವಿಭಿನ್ನ ಚಟುವಟಿಕೆಗಳ ಮೇಲೆ ವಿಭಿನ್ನವಾಗಿರ್ತವೆ. ಅಂದರೆ ಈ 1929ರ ವ್ಯಾಪಾರಿ ಚಕ್ರಗಳ ಪರಿಣಾಮ, 2008ರ ವ್ಯಾಪಾರಿ ಚಕ್ರಗಳ ಪರಿಣಾಮ ಒಂದೇ ಆಗಿರೋದಿಲ್ಲ. 2008ರ ವ್ಯಾಪಾರಿ ಚಕ್ರಗಳ ಪರಿಣಾಮ ಹೆಚ್ಚು ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳ ಮೇಲೆ ಆಯಿತು. ಆದರೆ 1929ರ ಏನು ನಮ್ಮ ವಿಶ್ವ ಆರ್ಥಿಕ ಮಹಾಮುಗ್ಗಟ್ಟು, ಅಲ್ಲಿ ಎಲ್ಲ ವಲಯಗಳ ಮೇಲೂ ಅದು ತೀವ್ರತರವಾದ ಪರಿಣಾಮವನ್ನು ಬೀರಿತು. ಆದ ಕಾರಣ ಈ ವ್ಯಾಪಾರಿ ಚಕ್ರಗಳ ವಿಭಿನ್ನ ಚಟುವಟಿಕೆಗಳು ಬೀರುವಂಥ ವಿಭಿನ್ನ ಚಟುವಟಿಕೆಗಳ ಮೇಲೆ ಪರಿಣಾಮ ವಿಭಿನ್ನವಾಗಿರುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದು ಸ್ವಯಂ ನಿರ್ಮಾಣ ಆಗಿರುತ್ತದೆ. ಅಂದರೆ ಈ ವ್ಯಾಪಾರಿ ಚಕ್ರಗಳ ವೈಶಿಷ್ಟ್ಯ ಹೇಗಪ್ಪ ಅಂತಂದರೆ, ಅದು ಯಾರು ನಿರ್ಮಾಣ ಮಾಡುವುದಂತಲ್ಲ, ಆರ್ಥಿಕತೆಯಲ್ಲಿ ಇವೇ ಸ್ವಯಂ ನಿರ್ಮಾಣವಾಗುವುದರ ಮೂಲಕ ಆರ್ಥಿಕ ಚಟುವಟಿಕೆಗಳು ವ್ಯವಸ್ಥಿತವಾಗಿ ನಿರ್ಮಾಣ ಆಗಲು ಸಾಧ್ಯವಾಗ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದು ಅಂತಾರಾಷ್ಟ್ರೀಯ ಸಂಬಂಧವನ್ನು ಹೊಂದಿರುತ್ತವೆ. ಒಂದು ದೇಶದ ಆರ್ಥಿಕತೆ ಮತ್ತೊಂದು ದೇಶದ ಆರ್ಥಿಕತೆಯೊಡನೆ ಸಂಬಂಧ ಹೊಂದಿರುವಂತಹ ವ್ಯಾಪಾರಿ ಚಕ್ರಗಳು ಆಗಿರ್ತವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಭಾರತದಲ್ಲಿ ಒಂದು ವೇಳೆ ಆರ್ಥಿಕ ಹಿಂಜರಿತ ಸಂಭವಿಸಿದರೆ ಈ ಆರ್ಥಿಕ ಹಿಂಜರಿತ ವಿದೇಶಕ್ಕೆ ಸಂಭವಿಸುವುದಿಲ್ಲ ಎಂಬುದು ನಾವು ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಅಮೆರಿಕಾದಲ್ಲಿ ಸಂಭವಿಸಿದರೆ ಇಂಡಿಯಾಕ್ಕೆ ಅದರಿಂದ ಪರಿಣಾಮ ಎಂಥ ಸಹ ಇಲ್ಲ ಎಂಬುದಾಗಿ ನಾವು ಯೋಚನೆ ಮಾಡಲಿಕ್ಕೆ ಇಲ್ಲ. ಈ ಎರಡೂ ದೇಶಗಳ ಒಂದು ಸಂಬಂಧಗಳ ಪರಿಣಾಮವಾಗಿ ಅದು ಬಂಡವಾಳ ಮಾರುಕಟ್ಟೆ ಮತ್ತು ಹಣದ ಮಾರುಕಟ್ಟೆ ಮೂಲಕ ದೇಶದ ವಿವಿಧ ಆರ್ಥಿಕ ಚಟುವಟಿಕೆಗಳ ಮೇಲೆ ಹಾಗೂ ದೇಶ ವಿದೇಶಗಳ ನಡುವೆ ಅದು ಪ್ರಸರಣವಾಗುತ್ತದೆ ಎಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಸಮೃದ್ಧಿ ಹಂತವು ಖಿನ್ನತೆ ಹಂತದಿಂದ ತೆಗೆದುಕೊಳ್ಳುವ ಸಮಯವನ್ನು ದ್ವಿಗುಣಗೊಳಿಸುತ್ತದೆ. ಅಂದರೆ ಸಾಮಾನ್ಯವಾಗಿ ಈ ರೆಸಿಷನ್ ಪೀರಿಯಡ್ ಅಥವಾ ಈ ಹಿಂಜರಿತದ ಹಂತ, ಖಿನ್ನತೆಯ ಹಂತ ಅಂತ ಏನು ಕರಿತೇವೆ ನಾವು, ಈ ಖಿನ್ನತೆಯ ಹಂತ ತೆಗೆದುಕೊಳ್ಳುವಂತಹ ಸಮಯ ಮತ್ತು ಸಮೃದ್ಧಿ ಹಂತ ತೆಗೆದುಕೊಳ್ತಕ್ಕಂಥ ಸಮಯದ ಅಂತರದ ನಡುವೆ ವ್ಯತ್ಯಾಸವಿರುತ್ತದೆ. ಖಿನ್ನತೆಯ ಹಂತ ಬಹಳ ಕಡಿಮೆ ಅವಧಿಯನ್ನು ತೆಗೆದುಕೊಂಡು ಇನ್ವೆಸ್ಟರ್ಸ್ ಅಂದರೆ ಹೂಡಿಕೆದಾರರು ಭಯದ ವಾತಾವರಣದಿಂದ ಅದು ಬೇಗ ಖಿನ್ನತೆಯ ಹಂತಕ್ಕೆ ಆರ್ಥಿಕ ಆವರ್ತಗಳು ಜಾರುತ್ತವೆ. ಆದರೆ ಸಮೃದ್ಧಿ ಹಂತವನ್ನು ತೆಗೆದುಕೊಳ್ಳಬೇಕಾದರೆ ಇದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಕಾರಣವೇನೆಂದರೆ ಎಲ್ಲರೂ ಕೂಡ ಆ ಒಂದು ಭಯದಿಂದ ಹೊರಬರಬೇಕಾಗುತ್ತದೆ. ಇದರಿಂದ ಮಾತ್ರ ಅವುಗಳ ಏನು ಹೂಡಿಕೆ, ವಿಸ್ತರಣೆ, ಉದ್ಯೋಗ ಇವುಗಳು ವಿಸ್ತರಣೆಯಾಗಬೇಕಾಗುತ್ತದೆ. ಆದ್ದರಿಂದ ಇವುಗಳ ಹಂತದ ನಡುವಣವೇ ವ್ಯತ್ಯಾಸವಿರುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಕೆಳಮುಖವಾದ ಚಲನೆಯು ಹೆಚ್ಚು ಹಠಾತ್ ಮತ್ತು ಹಿಂಸಾತ್ಮಕವಾಗಿರುತ್ತದೆ. ಅಂದರೆ ಸಾಮಾನ್ಯವಾಗಿ ಒಂದು ವೇಳೆ ಏನಾದರೂ ಡಿಕ್ರೀಸಿಂಗ್ ಇನ್ ಟ್ರೆಂಡ್, ಬಿಸ್ನೆಸ್ ಸೈಕಲ್ನಾಗ ಏನಾದರೂ ಡಿಕ್ರೀಸಿಂಗ್ ಇನ್ ಟ್ರೆಂಡ್, ವ್ಯಾಪಾರ ಚಕ್ರಗಳಲ್ಲಿ ಏನಾದರೂ ಡಿಕ್ರೀಸ್ ಟ್ರೆಂಡ್ ಏನಾದರೂ ಶುರುವಾಯ್ತಂದರೆ ಅದು ಬಹಳ ಫಾಸ್ಟಾಗಿ
ಹಿಂಸಾತ್ಮಕವಾಗಿರುತ್ತದೆ. ಹಿಂಸಾತ್ಮಕವಾಗಿತ್ತಂತಂದರೆ ಇಟ್ ಈಸ್ ವೆರಿ ಪೇನ್ಫುಲ್. ಯಾಕೆ ಪೇನ್ಫುಲ್ ಅಂತಂದರೆ ಅದರಿಂದ ಷೇರುಗಳ ಮುಖಬೆಲೆ ಕಡಿಮೆ ಆಗ್ತದೆ. ಅದರಿಂದ ಇವರು ಬಂಡವಾಳ ಮಾರುಕಟ್ಟೆ ತುಂಬ ಕುಗ್ಗುತ್ತದೆ. ಪರಿಣಾಮವಾಗಿ ಎಲ್ಲ ಹೂಡಿಕೆದಾರರು ಬೇಗ ಭಯ ಬೀಳ್ತಾರೆ. ಈ ಒಂದು ಕರಡಿ ಕುಣಿತವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ನಂತರ ಮೇಲ್ಮುಖವಾಗಿ ಇದು ಬದಲಾವಣೆ ಆಗ್ತದೆ, ಆದರೆ ಇದು ಹೆಚ್ಚು ಸಮಯವನ್ನು ತೆಗೆದುಕೊಳ್ತದೆ. ಲಾಭವು ಇತರ ಆದಾಯಗಳಿಗಿಂತ ಹೆಚ್ಚು ಏರಿಳಿತಗಳಿಗೆ ಒಳಪಡುತ್ತದೆ. ಅಂದರೆ ಬಿಸ್ನೆಸ್ ಸೈಕಲ್ ಅಥವಾ ಈ ವ್ಯಾಪಾರಿ ಚಕ್ರಗಳಲ್ಲಿ ಲಾಭದ ಹಂತ ಹೆಚ್ಚು ಏರಿಳಿತಗಳಿಗೆ ಒಳಪಡುತ್ತದೆ. ಯಾಕೆಂದರೆ ಲಾಭವು ಇತರ ಅಂಶಗಳನ್ನು ಮೇಲೆ ನಿರ್ಧಾರವಾಗಿರುತ್ತದೆ. ಅದು ಬಂಡವಾಳದ ಮೇಲಿನ ಬಡ್ಡಿ, ಬಂಡವಾಳದ ಮೇಲಿನ ವೆಚ್ಚಗಳು ಮತ್ತು ಕೈಗಾರಿಕೆಗಳಲ್ಲಿನ ಇತರ ವೆಚ್ಚಗಳನ್ನು ಅದು ಅವಲಂಬನೆಯಾಗಿರುವುದರಿಂದ ಈ ಒಂದು ವೆಚ್ಚಗಳು ಯಾವ ರೀತಿಯಾಗಿ ಅವಲಂಬನೆಯಾಗಿರ್ತವೆ, ಆ ವೆಚ್ಚಗಳ ಅವಲಂಬನೆ ಆಧಾರದ ಮೇಲೆ ಲಾಭವು ಆದಾಯಗಳಿಗಿಂತ ಹೆಚ್ಚು ಏರಿಳಿತಗಳಿಗೆ ಒಳಪಡುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಬಾಳಿಕೆ ಬರುವ ಸರಕುಗಳು, ಬಂಡವಾಳ ಸರಕುಗಳ ಉದ್ಯಮಗಳಲ್ಲಿ ಉದ್ಯೋಗ ಮತ್ತು ಉತ್ಪಾದನೆಯು ಗ್ರಾಹಕ ಸರಕುಗಳಿಗಿಂತ ಹೆಚ್ಚು ಏರಿಳಿತಗಳಿಗೊಳಪಡುತ್ತದೆ. ಇಲ್ಲಿ ಕನ್ಸ್ಯೂಮರ್ ಗೂಡ್ಸ್ ಇಂಡಸ್ಟ್ರೀಸ್ ಮತ್ತು ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರೀಸ್ ಅಂತ ನಾವು ಆಲೋಚನೆ ಮಾಡಿದಾಗ, ಈ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರೀಸು ವ್ಯಾಪಾರಿ ಚಕ್ರಗಳ ಸಮಯದಲ್ಲಿ ಹೆಚ್ಚು ಹಿಂಸಾತ್ಮಕವಾಗಿರುತ್ತದೆ, ತುಂಬ ಕೆಳಮುಖವಾಗಿ ಬೇಗ ಚಲಿಸುತ್ತದೆ. ಆದರೆ ಗ್ರಾಹಕ ಸರಕುಗಳ ಕೈಗಾರಿಕೆಗಳು ಹೆಚ್ಚು ಏರಿಳಿತಗಳಿಗೆ ಒಳಪಡುವುದಿಲ್ಲ. ಏಕೆಂದರೆ ಈ ಗ್ರಾಹಕ ಸರಕುಗಳ ಕೈಗಾರಿಕೆಗಳಿಗೂ ಅವಶ್ಯಕ ಕೈಗಾರಿಕೆಗಳಾಗಿರೋದರಿಂದ ಅವುಗಳನ್ನು ಜನರು ಕೊಂಡುಕೊಳ್ಳಲೇಬೇಕಾಗುತ್ತದೆ. ಹಾಗೂ ಕಡಿಮೆ ಬೆಲೆಯುಳ್ಳ ವಸ್ತುಗಳಾಗಿರುವುದರಿಂದ ಇವುಗಳಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ನಾವು ಅಷ್ಟೊಂದು ಏರಿಳಿತಗಳನ್ನು, ವ್ಯತ್ಯಾಸಗಳನ್ನು ಕಾಣಲು ಸಾಧ್ಯವಿಲ್ಲವೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಜೆ.ಎಂ. ಕೇನ್ಸ್ ಅವರ ಪ್ರಕಾರ ವ್ಯಾಪಾರ ಚಕ್ರದ ಉಪಸ್ಥಿತಿಯಿಂದ ನಿರೂಪಿಸಲ್ಪಟ್ಟಿದೆ. ಪ್ರತಿ ಹಂತವು ವಿಭಿನ್ನ ಸ್ವರೂಪದ ಬಿಕ್ಕಟ್ಟನ್ನು ಸ್ಪಷ್ಟವಾಗಿ ಪ್ರತಿನಿಧಿಸುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಪ್ರತಿ ಹಂತವು ವಿಭಿನ್ನ ಸ್ವರೂಪದ ಬಿಕ್ಕಟ್ಟು ಅಂದರೆ ಯಾವುದೇ ಹಂತವಾಗಿದ್ದರೂ ಸಹ ಆ ಹಂತದಲ್ಲಿ ವಿಭಿನ್ನ ದಟ್ ಇಸ್ ಎ ಡಿಫ್ರೆಂಟ್ ನೇಚರ್ಡ್ ಕ್ರೈಸಿಸನ್ನು ಒಳಗೊಂಡಿರುತ್ತದೆ ಎಂಬುದಾಗಿ ಜೆ.ಎಂ. ಕೇನ್ಸ್ ರವರು ಅಭಿಪ್ರಾಯಪಟ್ಟಿರುತ್ತಾರೆ. ಈ ರೀತಿಯಾಗಿ ನಾವು ಬಿಸ್ನೆಸ್ ಸೈಕಲ್ನ ವಿವಿಧ ವೈಶಿಷ್ಟ್ಯತೆಗಳನ್ನು ಗುರುತಿಸಬಹುದಾಗಿದೆ. ಮುಂದೆ ವ್ಯಾಪಾರದ ಚಕ್ರಗಳ ಕಾರಣಗಳು. ವ್ಯಾಪಾರಿ ಚಕ್ರಗಳಿಗೆ ಏನು ಕಾರಣಗಳು ಉಂಟಾಗ್ತದೆ? ವಾಟ್ ಆರ್ ದಿ ರೀಸನ್ಸ್ ಫಾರ್ ದಿ ಟ್ರೇಡ್ ಸೈಕಲ್ಸ್ ಅಂತಂದಾಗ ಹವಾಮಾನ ಪರಿಸ್ಥಿತಿಗಳು ವ್ಯಾಪಾರ ಚಕ್ರಗಳು ಉಂಟಾಗಲು ಪ್ರಮುಖವಾದ ಕಾರಣಗಳಾಗುತ್ತವೆ. ಅಂದರೆ ಒಮ್ಮೊಮ್ಮೆ ಉತ್ತಮ ವಾತಾವರಣ ಪರಿಸ್ಥಿತಿಯಲ್ಲಿ ಕೆಲವು ಸರಕುಗಳನ್ನು ಉತ್ಪಾದನೆ ಮಾಡಬಹುದಾಗಿದೆ. ಉದಾಹರಣೆ, ಕೃಷಿ ಸರಕುಗಳ ಉತ್ಪಾದನೆ ಕೆಲವೊಂದು ಹವಾಮಾನ ಪರಿಸ್ಥಿತಿಗಳಿಗೆ ಅನುಗುಣವಾಗಿರುತ್ತದೆ. ಪರಿಣಾಮವಾಗಿ ಅಲ್ಲಿ ಉತ್ಪಾದನೆ ಅಧಿಕವಾಗುತ್ತದೆ. ಅಲ್ಲಿ ಸಹಜವಾಗಿ ಆಗ ಇವುಗಳು ಕಚ್ಚಾ ವಸ್ತುಗಳಾಗಿ ಕೈಗಾರಿಕೆಗಳಿಗೆ ಕಡಿಮೆ ಬೆಲೆಯಲ್ಲಿ ದೊರಕುತ್ತವೆ. ಅಲ್ಲಿ ಕೈಗಾರಿಕೆಗಳು ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಬಹುದಾಗಿದೆ. ಇದರಿಂದ ಲಾಭದ ಪ್ರಮಾಣ ಅವು ಹೆಚ್ಚಿನ ಪ್ರಮಾಣವನ್ನು ಗಳಿಸುವುದರ ಪರಿಣಾಮವಾಗಿ ಷೇರು ಮಾರುಕಟ್ಟೆ, ಬಂಡವಾಳ ಮಾರುಕಟ್ಟೆ, ಹಣದ ಮಾರುಕಟ್ಟೆ ಇವುಗಳ ಮೇಲೆ ಪರಿಣಾಮವನ್ನು ಬೀರಿ ಅಲ್ಲಿ ವ್ಯಾಪಾರಿ ಚಕ್ರಗಳು ಉಂಟಾಗಲು ಕಾರಣವಾಗುತ್ತವೆ. ನಿರಾಶಾವಾದದ ಮೇಲೆ, ಆಶಾವಾದದ ಮೇಲೆ ವ್ಯಾಪಾರ ವಿಶ್ವಾಸವು ಮತ್ತೊಂದು ಮಾನಸಿಕ ಅಂಶಗಳು ವ್ಯವಹಾರವಾದಲ್ಲಿ ಏರಿಳಿತಗಳನ್ನುಂಟು ಮಾಡಬಹುದು. ಅಂದರೆ ಒಮ್ಮೊಮ್ಮೆ ಏನಾಗ್ತದೆ ಅಂದರೆ ನಿರಾಶಾವಾದ ಇರ್ತದೆ, ಆಶಾವಾದ ಇರ್ತದೆ. ನಿರಾಶಾವಾದ ಅಂತಂದರೆ ಈಗ ನಾನು ಹೂಡಿಕೆ ಮಾಡಿದರೆ ಅದರಿಂದ ನನಗೆ ಯಾವುದೇ ರೀತಿಯ ಪ್ರತಿಫಲ ಸಿಗಲಾರದು ಎಂಬ ನಿರಾಶಾವಾದ ಹೂಡಿಕೆದಾರರಲ್ಲಿ ಬಂದರೆ ಸಹಜವಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ನಾವು ಏರಿಳಿತಗಳನ್ನು ಕಾಣಬಹುದು. ಅದೇ ರೀತಿಯಾಗಿ ಆಶಾವಾದ, ಇವಾಗ ಹೆಚ್ಚು ಪ್ರಮಾಣದ ಆದಾಯ ಇದೆ, ನಾನು ಇನ್ನೂ ಹೆಚ್ಚು ಹೂಡಿಕೆಗಳನ್ನು ಮಾಡಬಹುದು ಎಂಬ ವಿಶ್ವಾಸ ಹೂಡಿಕೆದಾರನ ಮನಸ್ಸಿನಲ್ಲಿ ಬಂದುಬಿಟ್ರೆ ಸಹಜವಾಗಿ ವ್ಯವಹಾರದಲ್ಲಿ ಹೆಚ್ಚು ಏರಿಳಿತಗಳನ್ನು ಮಾಡಬಹುದು.
ಈ ಒಂದು ನಿರಾಶಾವಾದ ಆಶಾವಾದದ ಅಂಶವೂ ಸಹ ವ್ಯಾಪಾರಿ ಚಕ್ರ ಉಂಟಾಗಲು ಪ್ರಮುಖವಾದ ಕಾರಣವಾಗುತ್ತದೆ. ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳಲ್ಲಿ ಉಂಟು ಮಾಡುವ ಹೊಸತನಗಳ ಆವಿಷ್ಕಾರಗಳು, ಇಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯಗಳಲ್ಲಿ ಆವಿಷ್ಕಾರಗಳು ನಡೀತಾ ಇರ್ತದೆ. ಆವಿಷ್ಕಾರಗಳು ನಡೆದಾಗ ನಾವು ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ಏನು ಕರಿತೇವೆ, ವಸ್ತುವಿನ ಜೀವನ ಚಕ್ರ, ಆ ವಸ್ತುವಿನ ಜೀವನ ಚಕ್ರದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ. ಸಹಜವಾಗಿ ಹಳತು ವಸ್ತುಗಳೆಲ್ಲ ಮಾರುಕಟ್ಟೆಯಲ್ಲಿ ಬೇಡಿಕೆ ಬರೋದಿಲ್ಲ, ಹೊಸ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ. ಸಹಜವಾಗಿ ಕೈಗಾರಿಕಾ ಚಟುವಟಿಕೆಗಳಲ್ಲಿ ಬದಲಾವಣೆಗಳುಂಟಾಗಿ ವ್ಯಾಪಾರಿ ಚಕ್ರಗಳ ಮೂಲಕ ಏರಿಳಿತಗಳುಂಟಾಗಲು ಕಡಿಮೆಯಾಗುತ್ತದೆ. ಕಡಿಮೆ ಬಳಕೆ ಮತ್ತು ಅತಿಯಾದ ಬಳಕೆ, ಅಂಡರ್ ಕನ್ಸಂಪ್ಷನ್ ಆ್ಯಂಡ್ ಓವರ್ ಕನ್ಸಂಪ್ಷನ್. ಆರ್ಥಿಕತೆಯಲ್ಲಿ ಆದಾಯಕ್ಕನುಗುಣವಾಗಿ ಜನರು ಹೆಚ್ಚು ಬಳಕೆ ಮಾಡ್ತಾರೆ, ಕಡಿಮೆ ಬಳಕೆ ಮಾಡ್ತಾರೆ. ಪರಿಣಾಮವಾಗಿ ಆರ್ಥಿಕ ವ್ಯಾಪಾರ ಚಕ್ರಗಳು ಕೂಡ ಅದೇ ರೀತಿಯಾಗಿ ಹೆಚ್ಚು ಏರಿಳಿತಗಳು ಉಂಟಾಗುವುದರ ಮೂಲಕ ಈ ಆರ್ಥಿಕ ಆವರ್ತಗಳು ಸಂಭವಿಸುತ್ತವೆ. ಭೂಕಂಪ, ಪ್ರವಾಹ, ಬೆಳೆ ವೈಫಲ್ಯದಂತಹ ನೈಸರ್ಗಿಕ ವಿಪತ್ತುಗಳೂ ಸಹ ವ್ಯಾಪಾರ ಚಕ್ರಗಳು ಉಂಟಾಗಲು ಕಾರಣವಾಗುತ್ತವೆ. ಈ ಭೂಕಂಪ, ಪ್ರವಾಹ, ಬೆಳೆ ವೈಫಲ್ಯವಾದ ಸಂದರ್ಭದಲ್ಲಿ ಸಹಜವಾಗಿ ರೆಸಿಷನ್ ಉಂಟಾಗ್ತದೆ, ವಸ್ತುಗಳ ಲಭ್ಯತೆ ಇರೋದಿಲ್ಲ, ಆಗ ಹೆಚ್ಚು ಬೆಲೆಗಳುಂಟಾಗ್ತದೆ. ಸಹಜವಾಗಿ ಆರ್ಥಿಕತೆಯಲ್ಲಿ ಹೆಚ್ಚು ಪ್ರಮಾಣದ ಏರಿಳಿತಗಳುಂಟಾಗಲು ಕಾರಣವಾಗುತ್ತದೆ. ಯುದ್ಧ, ಮುಷ್ಕರ ಇವೂ ಕೂಡ ಆರ್ಥಿಕ ಚಕ್ರಗಳ ಅಥವಾ ವ್ಯಾಪಾರ ಚಕ್ರಗಳ ಏರಿಳಿತಗಳುಂಟಾಗಲಿಗೆ ಕಾರಣವಾಗುತ್ತವೆ. ಸ್ವಯಂ ಪ್ರೇರಿತ ಉಳಿತಾಯಕ್ಕಿಂತ ಹೆಚ್ಚಿನ ಹೂಡಿಕೆ ಮಾಡುವಂಥದ್ದು ಕೂಡ ವ್ಯಾಪಾರ ಚಕ್ರಗಳ ಉಂಟಾಗಲು ಕಾರಣವಾಗುತ್ತದೆ. ಹೀಗೆ ಹೂಡಿಕೆ ಅಧಿಕವಾಗಿರ್ತದೆ, ಆದರೆ ಉಳಿತಾಯ ಕಡಿಮೆ ಇರ್ತದೆ. ಆ ಸಂದರ್ಭದಲ್ಲಿ ಒಂದು ವೇಳೆ ಇವೆರಡೂ ಕೂಡ ಮ್ಯಾಚ್ ಆಗಲಿಲ್ಲ, ಸಮತೋಲನ ಆಗಲ್ಲ ಅಂತಂದರೆ ಸಹಜವಾಗಿ ಬಡ್ಡಿಯ ದರದಲ್ಲಿ ಹೆಚ್ಚಿನ ಏರಿಳಿತಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಈ ಬಡ್ಡಿಯ ದರದಲ್ಲಿನ ಹೆಚ್ಚಿನ ಏರಿಳಿತಗಳು ಆದಾಯದ ಅಥವಾ ಲಾಭದ ಏರಿಳಿತಗಳು ಉಂಟಾಗಲು ಕಾರಣವಾಗಿ ಆ ಒಂದು ಬಂಡವಾಳ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿ ವ್ಯಾಪಾರ ಚಕ್ರಗಳು ಹೆಚ್ಚು ಕಡಿಮೆಯಾಗಲು ಕಾರಣವಾಗುತ್ತದೆ. ಬಂಡವಾಳ ಕನಿಷ್ಠ ದಕ್ಷತೆ ಮತ್ತು ಬಡ್ಡಿಯ ದರದ ಏರಿಳಿತಗಳಿಂದ ಹೂಡಿಕೆಯ ದರ ಪರಿಣಾಮದಿಂದ ವ್ಯಾಪಾರಿ ಚಕ್ರಗಳು ಉಂಟಾಗುತ್ತವೆ. ಇಲ್ಲಿ ಬಡ್ಡಿಯ ದರ ಕೂಡ ವ್ಯಾಪಾರ ಚಕ್ರ ಉಂಟಾಗಲು ಮತ್ತು ಈ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಂತ ಏನು ಕರಿತೇವೆ, ಇದೂ ಸಹ ಒಂದು ಪ್ರಮುಖವಾದ ಕಾರಣ ಆಗಿರ್ತದೆ. ಹೂಡಿಕೆ ಮಾಡಿದರೆ ಅದು ತಕ್ಕಂತೆ ಪ್ರತಿಫಲ ಸಿಗಬೇಕು. ಆ ಕನಿಷ್ಠ ಕೊನೆಯ ಉತ್ಪನ್ನದ ಒಟ್ಟು ವೆಚ್ಚ ಯಾವ ರೀತಿಯಾಗಿ ನಿರ್ವಹಿಸಲ್ಪಡುತ್ತದೆ ಎಂಬುದರ ಮೇಲೆ ಆಧಾರವಾಗಿ ಈ ವ್ಯಾಪಾರಿ ಚಕ್ರಗಳು ಉಂಟಾಗುತ್ತವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಮುಂದುವರೆದು, ಪ್ರೇರಿತ ಹೂಡಿಕೆ ಮತ್ತು ಸ್ವಾಯತ್ತ ಹೂಟೆ ವ್ಯಾಪಾರ ಚಕ್ರದ ಏರಿಳಿತಗಳಿಗೆ ಕಾರಣವಾಗಿದೆ. ಇಲ್ಲಿ ಇಂಡ್ಯೂಸ್ಡ್ ಮತ್ತು ಆಟೋನಮಸ್ ಇನ್ವೆಸ್ಟ್ಮೆಂಟ್, ಈ ಹೂಡಿಕೆಗಳ ಮೂಲಕ ಸಹಜವಾಗಿ ಆರ್ಥಿಕ ಚಟುವಟಿಕೆಗಳು ಏರಿಳಿತಗಳುಂಟಾಗಿ ಉತ್ಪಾದನೆ ಮತ್ತು ಉದ್ಯೋಗಗಳ ಮೇಲೆ ಪರಿಣಾಮ ಬೀರ್ತವೆ. ಉದ್ಯೋಗ ಮತ್ತು ಉತ್ಪಾದನೆಗಳ ಮೇಲೆ ಪರಿಣಾಮ ಬೀರುವುದರ ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ಏರಿಳಿತಗಳುಂಟಾಗಿ ಈ ವ್ಯಾಪಾರ ಚಕ್ರ ಉಂಟಾಗಲು ಕಾರಣವಾಗುತ್ತದೆ. ಗುಣಕ ಮತ್ತು ವೇಗೋತ್ಕರ್ಷ ಇವುಗಳು ಕೂಡ ಹೂಡಿಕೆ ಮೇಲೆ ಪರಿಣಾಮವನ್ನು ಬೀರಿ ಯಾವ ರೀತಿ ಹೂಡಿಕೆ, ಉತ್ಪಾದನೆ, ಉಳಿತಾಯಗಳ ಸಂಬಂಧಗಳು ವ್ಯತ್ಯಾಸಗಳುಂಟಾಗಿ ಆರ್ಥಿಕ ಆವರ್ತಗಳು ವ್ಯಾಪಾರ ಚಕ್ರಗಳಿಗೆ ಕಾರಣವಾಗುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಪರಸ್ಪರ ಸಂಬಂಧ ಮತ್ತು ಅಂತರ ಸಂಬಂಧ ಹೊಂದಿರುವ ಆರ್ಥಿಕತೆಗಳು, ಈ ವಿಶ್ವದ ಎಲ್ಲ ಆರ್ಥಿಕತೆಗಳು ಕೂಡ ಪರಸ್ಪರ ಸಂಬಂಧ ಮತ್ತು ಅಂತರ ಸಂಬಂಧವನ್ನು ಹೊಂದಿರುತ್ತವೆ. ಬಂಡವಾಳ ಮಾರುಕಟ್ಟೆ ಮತ್ತು ಮನಿ ಮಾರುಕಟ್ಟೆಗಳ ಮೂಲಕ, ಹಣ ಮಾರುಕಟ್ಟೆಗಳ ಮೂಲಕ ಷೇರು ಮಾರುಕಟ್ಟೆ ಸಹಜವಾಗಿ ತುಂಬ ಏರಿಳಿತಗಳಿಗೊಳಪಡುತ್ತದೆ. ಒಂದು ದೇಶದ ನಾಗರಿಕರು ಮತ್ತೊಂದು ದೇಶದ ಬಂಡವಾಳ ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಕೊಂಡುಕೊಳ್ಳಬಹುದಾಗಿದೆ. ಆದ್ದರಿಂದ ಸಹಜವಾಗಿ ಒಂದು ದೇಶದ ಮಾರುಕಟ್ಟೆ ತುಂಬ ಸಂಕಷ್ಟದಲ್ಲಿದೆ ಎಂದರೆ ಆ ಸಂದರ್ಭದಲ್ಲಿ ಅವರು ಹೆಚ್ಚು ಹೂಡಿಕೆಗೆ ಮುಂದೆ ಬರುವುದಿಲ್ಲ. ಪರಿಣಾಮವಾಗಿ ಈ ಒಂದು ಅಂತರ ಸಂಬಂಧಗಳು ಆರ್ಥಿಕತೆಯಲ್ಲಿ ವ್ಯಾಪಾರ ಚಕ್ರ ಉಂಟಾಗಲು ಕಾರಣವಾಗುತ್ತವೆ. ಆದಾಯ, ಉತ್ಪಾದನೆ, ಆದಾಯದಲ್ಲಿನ ಏರಿಳಿತ ವ್ಯಾಪಾರ ಚಕ್ರಕ್ಕೆ ಕಾರಣವಾಗುತ್ತದೆ. ಆದಾಯ ಏರಿಳಿತ ಉಂಟಾಗುವಂಥದ್ದು, ಉತ್ಪಾದನೆಯಲ್ಲಿ ಉಂಟಾಗತಕ್ಕಂಥ ಏರಿಳಿತ ಇವುಗಳು ಕೂಡ ಸಹಜವಾಗಿ ವ್ಯಾಪಾರ ಚಕ್ರಕ್ಕೆ ಕಾರಣವಾಗುತ್ತದೆ. ಈ ಆದಾಯ ಕಡಿಮೆಯಾದಂತೆ ಸಹಜವಾಗಿ
ಉಳಿತಾಯ ಕಡಿಮೆ ಆಗ್ತದೆ, ಹೂಡಿಕೆ ಕಡಿಮೆ ಆಗ್ತದೆ, ಔದ್ಯಮಿಕ ವಿಸ್ತರಣೆ ಕಡಿಮೆ ಆಗ್ತದೆ. ಇದರಿಂದ ಉತ್ಪಾದನೆ ಕಡಿಮೆಯಾಗಿ, ಉದ್ಯೋಗ ಅವಕಾಶಗಳ ಮಟ್ಟ ಕಡಿಮೆಯಾಗಿ ವ್ಯಾಪಾರ ಚಕ್ರಗಳು ಉಂಟಾಗಲು ಕಾರಣವಾಗುತ್ತದೆ. ಈ ರೀತಿಯಾದ ಒಂದು ಚಟುವಟಿಕೆಗಳನ್ನು ನಾವು ಈ ವ್ಯಾಪಾರಿ ಚಕ್ರಗಳ ಮೂಲಕ ಕಾಣಬಹುದಾಗಿದೆ. ಹಣದ ಒಟ್ಟು ದಾಸ್ತಾನು ಬದಲಾವಣೆಯೂ ಕೂಡ ಆರ್ಥಿಕತೆಯ ಆದಾಯ ಮತ್ತು ಬೆಲೆಗಳ ಮೇಲೆ ಅದರ ತ್ವರಿತ ಪ್ರಸರಣ ಪರಿಣಾಮವನ್ನು ಬೀರಿ ಆರ್ಥಿಕತೆಯಲ್ಲಿ ಈ ವ್ಯಾಪಾರ ಚಕ್ರಗಳು ಉಂಟಾಗಲು ಕಾರಣವಾಗುತ್ತದೆ. ಇಲ್ಲಿ ಸಪ್ಲೈ ಆಫ್ ಮನಿ ಏನು ಅಥವಾ ಸ್ಟಾಕ್ ಆಫ್ ಮನಿ ಆರ್ಥಿಕತೆಯಲ್ಲಿ ಆದಾಯ ಮತ್ತು ಬೆಲೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಈ ಒಂದು ವೇಳೆ ಆರ್ಥಿಕತೆಯಲ್ಲಿ ಕಡಿಮೆ ಸ್ಟಾಕ್ ಇದ್ದರೆ, ಕಡಿಮೆ ಸಪ್ಲೈ ಇದ್ದರೆ, ಬೇರೆ ಇತರ ಇಂಟರ್ನ್ಯಾಷನಲ್ ರೀಸನ್ಸಿಂದ, ಅಂತಾರಾಷ್ಟ್ರೀಯ ಕಾರಣಗಳಿಂದ ಇವು ಕೂಡ ಏನು ವ್ಯಾಪಾರ ಚಕ್ರದ ಮೇಲೆ ಪರಿಣಾಮ ಬೀರಿ ಈ ಒಂದು ವ್ಯಾಪಾರ ಚಕ್ರಗಳು ಉಂಟಾಗಲು ಪ್ರಮುಖವಾದ ಕಾರಣ ಆಗ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಮುಂದುವರೆದು ವ್ಯಾಪಾರಿ ಚಕ್ರದ ಪರಿಣಾಮಗಳು. ವ್ಯಾಪಾರಿ ಚಕ್ರದ ಪರಿಣಾಮಗಳನ್ನು ನಾವು ಮುಖ್ಯವಾಗಿ 2 ವಿಧಗಳಲ್ಲಿ ಗುರುತಿಸಬಹುದು. ಒಂದು ನಕಾರಾತ್ಮಕ ಪರಿಣಾಮಗಳು, ಮತ್ತೊಂದು ಸಕಾರಾತ್ಮಕ ಪರಿಣಾಮಗಳು. ಈ ನಕಾರಾತ್ಮಕ ಪರಿಣಾಮಗಳಲ್ಲಿ ತೀವ್ರ ಏರಿಳಿತ ವ್ಯಾಪಾರಿ ಚಕ್ರ ಆರ್ಥಿಕತೆಗೆ ಯಾವತ್ತೂ ಕೂಡ ಕೆಟ್ಟದ್ದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾಕೆಂದರೆ ಆರ್ಥಿಕ ಏರಿಳಿತಗಳು ತುಂಬ ತೀವ್ರತರವಾಗಿದ್ದರೆ ಅಲ್ಲಿ ಡಿಪ್ರಿಸಿಯೇಷನ್ ಅಧಿಕವಾಗುತ್ತದೆ ಅಥವಾ ಏನು ಸವಕಳಿ ಅಧಿಕವಾಗುತ್ತದೆ. ಈ ಸವಕಳಿ ಅಧಿಕವಾಗುವುದರ ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ಆರ್ಥಿಕ ಅಭಿವೃದ್ಧಿಯ ದರ ಅಥವಾ ನೈಜ GDP ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೆಳವಣಿಗೆಯಾಗಿ ಇದರಿಂದ ಒಂದು ನಕಾರಾತ್ಮಕ ಬೆಳವಣಿಗೆ ಆಗುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದು ಒಂದು ಅವಧಿ ಆರ್ಥಿಕ ಬೂಮ್, ದಟ್ ಈಸ್ GDP ತ್ವರಿತ ಬೆಳವಣಿಗೆ ಏಕರೂಪವಾಗಿ ವಿವಿಧ ಹಣದುಬ್ಬರಕ್ಕೆ ಕಾರಣವಾಗಬಹುದು. ಅಂದರೆ ಆರ್ಥಿಕ ವೆಚ್ಚಗಳು ಅಧಿಕವಾಗಿ ಹಣದುಬ್ಬರ ಉಂಟಾಗಿ ಈ ಹಣದುಬ್ಬರದ ಮೂಲಕ ಇತರ ನಿರುದ್ಯೋಗ, ಜೀವನಾಧಾರ ಮಟ್ಟ, ವಸ್ತುಗಳ ಬೆಲೆ, ವಸ್ತುಗಳ ಉತ್ಪಾದನಾ ವೆಚ್ಚ ಇವುಗಳೆಲ್ಲ ಮೇಲೆ ಪರಿಣಾಮ ಬೀರಿ ವ್ಯಾಪಾರ ಚಕ್ರಗಳ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀರಿ ಆರ್ಥಿಕತೆಯ ಬೆಳವಣಿಗೆಯನ್ನು ಕುಂಠಿತಗೊಳಿಸಬಹುದು ನಕಾರಾತ್ಮಕವಾಗಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಹಣದುಬ್ಬರದ ಬೆಳವಣಿಗೆಯ ಸಮರ್ಥನೀಯವಲ್ಲ ಎಂಬುದಾಗಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದರಿಂದ ಬಸ್ಟ್ ಅಂತಂದರೆ ಇಟ್ ಈಸ್ ಲೈಕ್ ಎ ಆರ್ಥಿಕ ವಾಟ್ ಟು ಸೇ ಲೈಕ್ ಎ ಒಂದು ಬಸ್ಟ್ ವಿಚ್ ಮೀನ್ಸ್ ಟು ಸೇ ದ್ಯಾಟ್ ಇನ್ನು ಆರ್ಥಿಕತೆಯಲ್ಲಿ ಎಲ್ಲ ಚಟುವಟಿಕೆಗಳು ಕೂಡ ಒಮ್ಮೆಲೆ ಸ್ಫೋಟಗೊಳ್ಳುವಂಥ ವಾತಾವರಣ ಉಂಟಾಗುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಸಕಾರಾತ್ಮಕ ಪರಿಣಾಮಗಳು. ಈ ವ್ಯಾಪಾರಿ ಚಕ್ರಗಳಿಂದ ಕೆಲವೊಂದು ಸಕಾರಾತ್ಮಕ ಪರಿಣಾಮಗಳಿದೆ. ಇದು ಅಭಿವೃದ್ಧಿ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ. ಒಮ್ಮೆ ಆರ್ಥಿಕ ಚಟುವಟಿಕೆಗಳು ಹಿಂಜರಿತಗೊಂಡರೆ ಸಹಜವಾಗಿ ಇದು ಅಭಿವೃದ್ಧಿ ಆಗಲೇಬೇಕು. ಆದ್ದರಿಂದ ಇದು ಒಂದು ಸ್ಕೋಪನ್ನು ಕ್ರಿಯೇಟ್ ಮಾಡ್ತದೆ, ವ್ಯಾಪ್ತಿಯನ್ನು ಕ್ರಿಯೇಟ್ ಮಾಡ್ತದೆ. ವಿ ಶೇಪ್ ರಿಕವರಿ ಅಥವಾ ಯು ಶೇಪ್ ರಿಕವರಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆರ್ಥಿಕತೆಯಲ್ಲಿ ಯು ಶೇಪ್ ಅಂದರೆ ನಿಧಾನಗತಿಯಲ್ಲಿ ಅಭಿವೃದ್ಧಿ ಆಗುವಂಥದ್ದು, ವಿ ಶೇಪ್ ಅಂತಂದರೆ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗುವಂಥದ್ದು. ಈ ರೀತಿಯಾದ ಒಂದು ಅಭಿವೃದ್ಧಿಯ ಪರಿಣಾಮ ನಾವು ವ್ಯಾಪಾರಿ ಚಕ್ರದಿಂದ ಅರ್ಥ ಮಾಡಿಕೊಳ್ಳಬಹುದು. ಉದ್ಯೋಗ ಸೃಷ್ಟಿ. ಈ ವ್ಯಾಪಾರಿ ಚಕ್ರದ ಪರಿಣಾಮದಿಂದಾಗಿ ಆರ್ಥಿಕತೆಯಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಯಾವಾಗ ಆರ್ಥಿಕ ಹಿಂಜರಿತ ಉಂಟಾಗುತ್ತದೆಯೋ ಪರಿಣಾಮವಾಗಿ ಆನಂತರದ ಅವಧಿಯಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲೇಬೇಕು, ಹೊಸ ಆರ್ಥಿಕ ಚಟುವಟಿಕೆಗಳು ಬರಲೇಬೇಕು. ಇದರಿಂದ ವ್ಯಾಪಾರಿ ಚಕ್ರಗಳು ಆರ್ಥಿಕ ಚಟುವಟಿಕೆಗಳ ಒಂದು ಸಹಜ ಪ್ರಕ್ರಿಯೆಗಳಾಗಿದ್ದು ಇದು ಆರ್ಥಿಕ ಅಭಿವೃದ್ಧಿಯನ್ನು, GDPಯನ್ನು ಅಭಿವೃದ್ಧಿಗೊಳಿಸಲು ಸಹಕಾರಿಯಾಗಿದ್ದಾವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ನಾವು ವ್ಯಾಪಾರಿ ಚಕ್ರದ ವಿವಿಧ ಹಂತಗಳ ಪರಿಣಾಮಗಳನ್ನು GDPಯ ಅಭಿವೃದ್ಧಿ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ ಅರ್ಥ ಮಾಡಬಹುದು. ನಾವು ಈ ವ್ಯಾಪಾರಿ ಚಕ್ರಗಳ ಈ ಒಂದು ವಿವರಣೆಯನ್ನು ಆರ್ಥಿಕ ಏರಿಳಿತಗಳು ಬಂಡವಾಳಶಾಹಿ ಸಮಾಜಗಳಲ್ಲಿ ನಿಯಮಿತವಾಗಿ ಸಂಭವಿಸುವ ಚಟುವಟಿಕೆಗಳಾಗಿರ್ತವೆ. ಈ ಬದಲಾವಣೆಗಳು ಉದ್ಯೋಗ, ಉತ್ಪಾದನೆ ಮತ್ತು ಆದಾಯದಲ್ಲಿನ ಪರಿಣಾಮದಲ್ಲಿನ ಬದಲಾವಣೆಯ ರೂಪದಲ್ಲಿ ಸಂಭವಿಸುತ್ತದೆ. ಈ ಬದಲಾವಣೆಗಳು ಅನುಕ್ರಮ ವ್ಯಾಪಾರ ಚಕ್ರ ಆಗಾಗ್ಗೆ ಮತ್ತು ಇದೇ ಮಾದರಿಯಲ್ಲಿ ಸಂಭವಿಸುತ್ತವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಈ ವ್ಯಾಪಾರಿ ಚಕ್ರಗಳು ಆರ್ಥಿಕತೆಯಲ್ಲಿ ಸಂಭವಿಸುವ ಸಹಜ ಪ್ರಕ್ರಿಯೆಗಳಾಗಿದ್ದು
ಈ ಚಟುವಟಿಕೆಗಳ ಏರಿಳಿತಗಳು ಸಹಜವಾಗಿ ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿಗೆ ಒಂದು ವ್ಯಾಪ್ತಿಯನ್ನು ಅಥವಾ ಒಂದು ಅವಕಾಶವನ್ನು ಸೃಷ್ಟಿಸಿ ಈ ಅವಕಾಶಗಳ ಮೂಲಕ ಆರ್ಥಿಕತೆ ನೈಜ ರಾಷ್ಟ್ರೀಯ ಆದಾಯ ದರ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಅಧಿಕವಾಗಲು ಸಹಾಯವಾಗುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ನಾವು ಈ ಆರ್ಥಿಕ ಚಕ್ರಗಳು ಅಥವಾ ವ್ಯಾಪಾರಿ ಚಕ್ರಗಳು ಅಥವಾ ವ್ಯಾಪಾರಿ ಚಕ್ರಗಳನ್ನು ಈ ಒಂದು ತಿಳಿಸಿದ ಅಂಶಗಳ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ ಅಭಿಪ್ರಾಯ ಪಡಬಹುದು. ಇಷ್ಟು ವಿಷಯಗಳನ್ನು ನಾನು ನಿಮ್ಮ ಮುಂದೆ ವಿವರಿಸಿರುತ್ತೇನೆ. ನೀವೆಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಶ್ರೀನಿವಾಸಯ್ಯ ಕೆ ಮತ್ತು ಎಲ್ಲರಲ್ಲೂ ಕೂಡ ಈ ನಾಲೆಡ್ಜನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ನಾನು ಈ ಒಂದು ವಿವರಣೆಯನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಕೂಡ ವಂದನೆಗಳು.